ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಜೈಲಿಗೆ ಕಳುಹಿಸೋದಕ್ಕೆ ಸ್ಫೋಟಕ ಸಂಚು ನಡೆದಿತ್ತ. ಸ್ವತಃ ಡಿಕೆ ಶಿವಕುಮಾರ್ ಅವರೇ ಈ ಆರೋಪ ಮಾಡಿದ್ಯಾಕೆ? ಎಚ್.ಡಿ. ಕುಮಾರಸ್ವಾಮಿ ಪ್ರಸ್ತಾಪಿಸ್ತಾ ಇದ್ದಂತಹ ವಿಚಾರವನ್ನ ಹೇಳಿ ಎಚ್ಡಿಕೆಗೆ ಟಾಂಗ್ ಕೊಟ್ಟಿದ್ದು ಹೇಗೆ ಡಿಕೆ ಶಿವಕುಮಾರ್? ಇದೆಲ್ಲವನ್ನ ಮತ್ತೊಮ್ಮೆ ಹೇಳ್ತೇನೆ ಅಂತ ಹೇಳಿರುವ ಡಿಕೆ ಶಿವಕುಮಾರ್ ಈ ಜೈಲಿನ ಸಂಚನ್ನ ರಿವೀಲ್ ಮಾಡೋದು ಯಾವಾಗ? ದಿನಗಳು ದೂರ ಇಲ್ಲ. ಬಹಳ ಆಟ ಆಡಿದ್ದೀನಿ, ಗೊತ್ತಿದೆ. ಶಿವಕುಮಾರ್ ಅವರು ಸತ್ತಿರ ವ್ಯಕ್ತಿದು ಹೆಬ್ಬೆಡ್ನ ತೋರಿಸ್ಕೊಂಡು ಡಿನೋಟಿಫಿಕೇಶನ್ ಮಾಡಿಸ್ಕೊತಾರಲ್ಲ, ಅವ್ರು ಜೈಲಿಗೆ ಹೋಗ್ತಾರೆ. ಡಿನೋಟಿಫಿಕೇಶನ್ ಮಾಡಿ ಯಾವ ಥರ ಹೋಗ್ಬೋದು ಅಂತೇಳಿ ಉಳ್ಕೊಳ್ಳೋದಕ್ಕೆ ಪಾಪ ವ್ಯಕ್ತಿ ಏನೇನು ಮಾಡಿದ್ರು ಆ ಡಿನೋಟಿಫಿಕೇಶನ್ ಮಾಡಿಸ್ಕೊಂಡ್ರೆ ಅದು ಗೊತ್ತು ನನಗೆ. ಇಲ್ಲಿ ಸಾರ್ವಜನಿಕವಾಗಿ ರೈತರನ್ನು ಉಳಿಸೋದಕ್ಕೆ ಡಿನೋಟಿಫಿಕೇಶನ್ ಮಾಡಿದ್ರೆ ಯಾರು ಜೈಲಿಗೆ ಕಳಿಸಲ್ಲ. ಎಷ್ಟು ಜನ ಜೈಲಿಗೆ ಹೋಗಕ್ಕೆ ತಯಾರಾಗಿ ಗೊತ್ತಿದೆ ನನಗೆ. ಪಾಪ ಕೆಲವರಿಗೆ ತಡ್ಕೊಳಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ, ನಿದ್ರೆ ಬರ್ತಾ ಇಲ್ಲ. ಈ ರಾಜ್ಯದ ಅಭಿವೃದ್ಧಿ, ಜನ ತೋರಿಸೋರಂಥ ಪ್ರೀತಿ ಸಹಿಸಕ್ಕೆ ಆಗ್ತಾ ಇಲ್ಲ. ನನ್ನ ಜೈಲಿಗೆ ಕಳಿಸ್ಬೇಕು, ಜೈಲಿಗೆ ಹೋಗೋದಕ್ಕೆ ಎಷ್ಟು ವರ್ಷಗಳಿಂದ ಸಂಚುಗಳು ನಡೀತು ಅನ್ನೋದು ಕೂಡ ಸ್ವಾಗತ ಮಾಡ್ತೇನೆ. ನಿಮ್ಮ ಆಸೆಗೆ ಒಳ್ಳೆಯದಾಗಲಿ. ಸಿಎಂ ಜೈಲಿಗೆ ಕಳಿಸಲು ಸಂಚು, ರಾಜ್ಯ ರಾಜಕಾರಣದಲ್ಲಿ ಸಂಚಲನ. ಸಿಎಂ ಸೀಕ್ರೆಟ್ ಸಂಚಿನ ಬಾಂಬ್, ಎಚ್ಡಿಕೆಗೆ ಟಾಂಗ್. ಜೋರಾದ ಜೈಲು ಸಮರ, ಹೇಗಿದೆ ಮಾಜಿ ಜೋಡೆತ್ತುಗಳ ಜಂಗಿ ಕುಸ್ತಿ. ಬಿಡದಿ ಸಮರ ನಡೆಯುತ್ತಿದೆ. ಬಿಡದಿಯಲ್ಲಿ ಟೌನ್ಶಿಪ್ ಮಾಡಲೇಬೇಕು ಅಂತ ನಿರ್ಧಾರ ಮಾಡಿದ್ದ ರಾಜ್ಯ ಸರ್ಕಾರಕ್ಕೆ ಸ್ವಲ್ಪ ಹಿನ್ನಡೆಯಾಗಿದೆ. ನಿಮಗೆ ಗೊತ್ತಿರಬಹುದು, ಸೋಮವಾರವಷ್ಟೇ ಬಿಡದಿ ಮಂಡಲಹಳ್ಳಿಯಲ್ಲಿ ಮಾರಾಮಾರಿ ನಡೆದಿತ್ತು. ಸರ್ವೆಗೆ ಬಂದ ಅಧಿಕಾರಿಗಳ ಮೇಲೆ ಪೊರಕೆ ದರ್ಶನವಾಗಿತ್ತು. ಪೊರಕೆ ದರ್ಶನ ಮಾತ್ರವಲ್ಲ, ಪೊರಕೆಯಿಂದ ಅಧಿಕಾರಿಗಳ ಮೇಲೆ ದಾಳಿ ನಡೆದಿತ್ತು. ಕಲ್ಲು ಮತ್ತು ಇಟ್ಟಿಗೆಗಳನ್ನು ಹಿಡ್ಕೊಂಡು ಅಲ್ಲಿರೋ ಜನರು ಸರ್ಕಾರದ ಕಾರುಗಳ ಮೇಲೆ ದಾಳಿ ಮಾಡಿದ್ರು. ಸರ್ವೆ ಮಾಡೋಕೆ ಅಂತ ಬಂದ ಸರ್ಕಾರಿ ಅಧಿಕಾರಿಗಳು ಅಲ್ಲಿಂದ ಎದ್ನೋ ಬಿದ್ನೋ ಅಂತ ಓಡೋಗಿದ್ರು. ಟೌನ್ಶಿಪ್ಗೆ ಭೂಮಿ ಕೊಡ್ತೇನೆ ಅಂತ ಹೇಳೋರಿಗಿಂತ ಭೂಮಿ ಕೊಡಲ್ಲ ಅಂತ ಹೇಳೋರ ಆಕ್ರೋಶವೇ ಜಾಸ್ತಿ ಆಗಿತ್ತು. ರೈತರ ಪ್ರತಿಭಟನೆಗೆ ಸರ್ಕಾರ ಕಂಗಾಲಾಗಿತ್ತು. ಈಗ ಅದೇ ಸರ್ಕಾರ ಒಂದು ಹೆಜ್ಜೆ ಹಿಂದೆ ಹೋಗಿದೆ. ಬುಧವಾರ ಸುದ್ದಿಗೋಷ್ಠಿ ನಡೆಸಿದ ಸಿಎಂ ಡಿಕೆ ಶಿವಕುಮಾರ್, ಟೌನ್ಶಿಪ್ ಸಂಬಂಧ ಸಮಿತಿ ರಚನೆ ಮಾಡಲಾಗುತ್ತೆ, ನಂತರ ನಿರ್ಧಾರ ಕೈಗೊಳ್ಳಲಾಗುತ್ತೆ ಎಂದಿದ್ದಾರೆ. ಇದು ಸರ್ಕಾರದ ಯೋಜನೆ ನಡೀತದೆ. ಸರ್ಕಾರ ಯಾವ ರೂಪಕ್ಕೆ ಆಗಬೇಕು ಆಗ್ತದೆ. ಯಾರು ಕೊಡ್ತಾರೆ ಅವ್ರು ತಗೊಳ್ತೀವಿ. ಬೇರೆಯವರು ನೀವು ನಿಮ್ಮ ಗೌರವದಿಂದ ನಿಮ್ಮ ಆಸ್ತಿ ಪಾಸ್ತಿಯನ್ನು ಮಾಡ್ಕೊಳ್ಳಿ. ನಾನು ಇದಕ್ಕೆ ಒಂದು ಸಣ್ಣ ಸಮಿತಿಯನ್ನು ರಚನೆ ಮಾಡ್ತೀನಿ. ಒಂದು 2-3 ತಿಂಗಳಲ್ಲಿ ಶಾಸಕರು ಮಾಡಬೇಕು, ಇಲ್ಲ ಅಂತಂದರೆ ಅಧಿಕಾರಿಗಳು ಮಾಡಬೇಕು, ಇಲ್ಲಾಂದರೆ ಜಡ್ಜಸ್ ಯಾರು ಮಾಡಬೇಕು, ಇಲ್ಲ ರಿಟೈರ್ಡ್ ಜಡ್ಜ್ ಮಾಡಬೇಕು ಅನ್ನೋದನ್ನು ನಾನು ನನ್ನ ಸಂಪುಟದ ಸಭೆಯಲ್ಲಿ ಮುಂದಕ್ಕೆ ಚರ್ಚೆ ಮಾಡಿಬಿಟ್ಟು ನಾನು ತೀರ್ಮಾನವನ್ನು ಮಾಡ್ತೀನಿ. ಜೈಲಿಗೆ ಕಳಿಸೋಕೆ ಸಂಚು, ಸಿಎಂ ಡಿಕೆ ಶಿವಕುಮಾರ್ ಬಾಂಬ್. ಬಿಡದಿ ಟೌನ್ಶಿಪ್ ವಿಚಾರವಾಗಿ ಸಮಿತಿ ರಚನೆ ಮಾಡ್ತೀನಿ ಅಂತ ಸಿಎಂ ಹೇಳಿದ್ದಾರೆ. ಕ್ಯಾಬಿನೆಟ್ನಲ್ಲಿ ಚರ್ಚೆ ನಡೆಸಿ ಸಮಿತಿ ಘೋಷಣೆ ಮಾಡ್ತೀನಿ. ಸಮಿತಿ ವರದಿ ನೀಡಲು 2 ತಿಂಗಳು ಸಮಯ ಇದೆ. ಈ ಅವಧಿಯಲ್ಲಿ ಯಾರು ಟೌನ್ಶಿಪ್ಗೆ ಜಮೀನು ಕೊಡ್ತಾರೆ ಕೊಡ್ಲಿ, ಜಮೀನು ಕೊಡಲ್ಲ ಅನ್ನೋರು ಇಟ್ಟುಕೊಳ್ಳಲಿ. ಭೂಮಿ ನೀಡುವಂತೆ ಯಾವ ರೈತರನ್ನೂ ಬಲವಂತ ಮಾಡಲ್ಲ ಅಂದಿದ್ದಾರೆ. ಸಿಎಂ ಇಷ್ಟೇ ಹೇಳಿದ್ರೆ ಓಕೆ. ಟೌನ್ಶಿಪ್ ವಿಚಾರದಲ್ಲಿ ಸರ್ಕಾರಕ್ಕೆ ಸ್ವಲ್ಪ ಹಿನ್ನಡೆಯಾಗಿದೆ. ಆದ್ರಿಂದಾನೇ ಸಿಎಂ ಈ ರೀತಿ ಹೇಳಿದ್ದಾರೆ ಅಂತ ಅನ್ಕೋಬಹುದು. ಆದರೆ ಸಿಎಂ ಇದಕ್ಕಿಂತ ದೊಡ್ಡ ಮಾತೊಂದನ್ನು ಆಡಿದ್ದಾರೆ. ತನ್ನನ್ನೇ ಜೈಲಿಗೆ ಕಳಿಸೋಕೆ ಸಂಚು ಮಾಡಿದ್ದಾರೆ ಅಂತ ಬಾಂಬ್ ಹಾಕಿದ್ದಾರೆ. ಜೈಲಿಗೆ ಕಳಿಸೋಕೆ ಸಿಎಂ ವಿರುದ್ಧ ಸಂಚು ನಡೆಯುತ್ತಿದೆಯಂತೆ. ಹಲವಾರು ವರ್ಷಗಳಿಂದ ಸಂಚು ನಡೆಯುತ್ತಿದೆ ಅಂತ ಹೇಳಿದ್ದಾರೆ ಸಿಎಂ ಡಿಕೆಶಿ. ಜೈಲಿಗೆ ಹೋಗೋದಾಗಿ ಎಚ್ಡಿಕೆ ಭವಿಷ್ಯ ನುಡಿಯುತ್ತಿದ್ದು, ಜೈಲಿಗೆ ಹೋಗೋದು ನನಗೆ ಹೊಸದಲ್ಲ, ನನ್ನನ್ನು ಜೈಲಿಗೆ ಕಳಿಸೋ ನಿಮ್ಮ ಆಸೆಗೆ ಒಳ್ಳೆಯದಾಗಲಿ ಎಂದಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಡಿಕೆಶಿ ಜೈಲಿಗೆ ಹೋಗುವ ದಿನ ಬಂದೇ ಬರ್ತದೆ ಅಂಥೇಳಿ ನಮ್ಮ ಕುಮಾರಣ್ಣವರು, ಎಚ್ಡಿಕೆ ಅಂದರೆ ಕುಮಾರಣ್ಣವರು, ನಿಮ್ಮ ಆಸೆಗೆ ಒಳ್ಳೆಯದಾಗಲಿ. ಜೈಲೇ ನನಗೇನು ಹೊಸ್ತೇನಲ್ಲ. ತಾವು ಕೂಡ ಬಂದು ನನ್ನ ಜೈಲಲ್ಲಿ ಭಾಳ ಗೌರವದಿಂದ ನೋಡಿದ್ದೀವಿ. ತಾವೇನೇನು ಪ್ರಯತ್ನ ಮಾಡಿದ್ರಿ ಅನ್ನೋದು ಕೂಡ ನನಗೆ ಅರಿವಿದೆ. ಚನ್ನಪಟ್ಟಣದಲ್ಲಿ ಏನು ಮಾತಾಡಿದ್ರಿ ಅನ್ನೋದು ಕೂಡ ನನಗೆ ಅರಿವಿದೆ.
ತಾವು ನನಗೆ ತೋರಿಸಿದಂಥ ಪ್ರೀತಿ, ವಿಶ್ವಾಸ, ಅಭಿಮಾನ ಏನು ವ್ಯಕ್ತಪಡಿಸ್ತಾ ಇದ್ರಲ್ಲ, ಇದಕ್ಕೆ ನನ್ನ ನಮನಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಡಿಕೆ ಶಿವಕುಮಾರ್ ವಿರುದ್ಧ ಸಂಚು ನಡೆದಿದೆಯಂತೆ. ಶೀಘ್ರದಲ್ಲೇ ಆ ಸಂಚು ಏನು ಅಂತ ಸಿಎಂ ಡಿಕೆ ಶಿವಕುಮಾರ್ ರಿವೀಲ್ ಮಾಡ್ತಾರಂತೆ. ಆದರೆ ಅದು ಯಾವಾಗ ಅನ್ನೋದು ಮಾತ್ರ ಗೊತ್ತಿಲ್ಲ. ಆದರೆ ಸಿಎಂ ಡಿಕೆ ಶಿವಕುಮಾರ್ ಜೈಲಿಗೆ ಹೋಗೋ ದಿನಗಳು ಹತ್ರ ಇದ್ದಾವೆ. ಡಿಕೆ ಶಿವಕುಮಾರ್ ಜೈಲಿಗೆ ಹೋಗೇ ಹೋಗ್ತಾರೆ ಅಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೇಳ್ತಾ ಇದ್ದಿದ್ದು ನಿಜ. ಹಲವಾರು ಬಾರಿ ಈ ರೀತಿ ಹೇಳಿರೋ ಎಚ್.ಡಿ.ಕೆ ಬಿಡದಿ ವಿಚಾರ ಬಂದಾಗೆಲ್ಲ ಇಂಥ ವಿಚಾರವನ್ನ ಪ್ರಸ್ತಾಪ ಮಾಡೇ ಮಾಡ್ತಾರೆ. ಡಿಕೆ ಶಿವಕುಮಾರ್ ಸಿಎಂ ಆದ್ಮೇಲೆ ಮಾತ್ರ ಅಲ್ಲ, ಅವರು ಸಿಎಂ ಆಗೋಕ್ಕೂ ಮೊದಲಿಂದಾನೂ ಇಂಥದ್ದೊಂದು ಎಚ್ಚರಿಕೆಯನ್ನ ನೀಡುತ್ತಿದ್ದಾರೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ. ಸೆಪ್ಟೆಂಬರ್ 28, 2025 ಎಚ್.ಡಿ.ಕೆ ಜೈಲು ಜಂಗಿ ಕುಸ್ತಿ. ಅದು ಭಾನುವಾರ 2025 ಸೆಪ್ಟೆಂಬರ್ 28. ಟೌನ್ಶಿಪ್ ವಿರೋಧಿಸಿ ಒಂದಷ್ಟು ರೈತರು ಬಿಡದಿಯಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ರು. ಈ ವೇಳೆ ದಿಲ್ಲಿಯಿಂದಲೇ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾತನಾಡಿದ್ದ ಕೇಂದ್ರ ಸಚಿವ ಎಚ್.ಡಿ.ಕೆ ಯಾರೂ ಕೂಡ ಒಂದಿಂಚೂ ಭೂಮಿಯನ್ನು ಟೌನ್ಶಿಪ್ಗೆ ಕೊಡಲ್ಲ. ಆತನಂತೆ ಕೊಳ್ಳೆ ಹೊಡೆದ ಬಡವರ ಭೂಮಿಯಲ್ಲಿ ಶಾಲೆ, ಕಾಲೇಜು, ಮುಗಿಲೆತ್ತರದ ಕಟ್ಟಡಗಳನ್ನು ಸೇರಿ ಕೋಟೆ ಕೊತ್ತಲಗಳನ್ನು ಕಟ್ಕೊಂಡಿಲ್ಲ. ಎಲ್ಲವೂ ಹೊರಬರುತ್ತೆ. ನಿಮ್ಮ ಕಷ್ಟದ ದಿನಗಳು ಆರಂಭವಾಗಿವೆ. ಜೈಲಿಗೆ ಹೋಗೋ ದಿನಗಳು ಹತ್ತಿರ ಬಂದಿವೆ ಎಂದಿದ್ದರು. ಏನೇನು ಮಾಡ್ತಾ ಇದ್ದೀರಿ, ಯಾವ ಈ ರೀತಿ ಕಾನೂನು ಬಾಹಿರವಾಗಿ ಏನೇನು ನಡೆಸಿದ್ದೀರಿ ಎಲ್ಲ ಗೊತ್ತಿದೆ. ಜೈಲಿಗೆ ಹೋಗ್ತಕ್ಕಂಥ ದಿನಗಳು ದೂರ ಇಲ್ಲ. ಬಹಳ ಆಟ ಆಡಿದ್ದೀರಿ ಗೊತ್ತಿದೆ ಶಿವಕುಮಾರ್ ಅವರು. ಕೇಳಿಸ್ಕೊಂಡ್ರಲ್ಲ, ಇದು ಎಚ್.ಡಿ.ಕೆ ಹಿಂದಿನ ವರ್ಷ ಹೇಳಿದ್ದ ಮಾತುಗಳು. ಇದೇ ರೀತಿ ಹಲವಾರು ಬಾರಿ ಎಚ್.ಡಿ.ಕೆ ಈ ಮಾತುಗಳನ್ನಾಡಿದ್ದರು. ಇದು ಸಿಎಂ ಡಿಕೆ ಶಿವಕುಮಾರ್ ಡಿಸಿಎಂ ಆಗಿದ್ದ ಟೈಮ್. ಆಗಲೇ ಹೊಸದೊಂದು ಕೋಲ್ಡ್ ವಾರ್ ಇಬ್ಬರ ನಡುವೆ ಶುರುವಾಗಿತ್ತು. ಕುಮಾರಸ್ವಾಮಿ ಆಗ ಹೇಳಿದ್ದ ಒಂದು ಹೇಳಿಕೆ ಈಗ ರಾಜ್ಯ ರಾಜಕಾರಣದಲ್ಲಿ, ಅದರಲ್ಲೂ ಡಿಕೆ ಶಿವಕುಮಾರ್ ಬಣದಲ್ಲಿ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿಸಿತ್ತು. ಈಗ ಡಿಕೆ ಶಿವಕುಮಾರ್ ಸಿಎಂ ಆಗಿದ್ದಾರೆ. ಈಗಲೂ ಅಂಥದ್ದೇ ದಾಳಿಯನ್ನ ಎಚ್.ಡಿ.ಕೆ ನಡೆಸ್ತಾ ಇದ್ದಾರೆ. 1 ತಿಂಗಳ ಹಿಂದೆ, ಅಂದ್ರೆ ಬಿಡದಿ ಟೌನ್ಶಿಪ್ ಗಲಾಟೆ ತೀವ್ರವಾಗಿದ್ದ ವೇಳೆ ಸುದ್ದಿಗೋಷ್ಠಿ ನಡೆಸಿದ್ದ ಎಚ್.ಡಿ.ಕೆ ಮತ್ತೊಮ್ಮೆ ಜೈಲು ಸಮರ ಆರಂಭಿಸಿ ಎಚ್ಚರಿಕೆ ಕೊಟ್ಟಿದ್ದರು. ಡಿನೋಟಿಫಿಕೇಶನ್ ಮಾಡಿ ಯಾವ ಥರ ಹೋಗ್ಬೋದು ಅಂತೇಳಿ ಉಳ್ಕೊಳ್ಳೋದಕ್ಕೆ ಪಾಪ ವ್ಯಕ್ತಿ ಏನೇನು ಮಾಡಿದ್ರು ಆ ಡಿನೋಟಿಫಿಕೇಶನ್ ಮಾಡಿಸ್ಕೊಂಡ್ರೆ ಅದು ಗೊತ್ತು ನನಗೆ. ಇಲ್ಲಿ ಸಾರ್ವಜನಿಕವಾಗಿ ರೈತರನ್ನು ಉಳಿಸೋದಕ್ಕೆ ಡಿನೋಟಿಫಿಕೇಶನ್ ಮಾಡಿದ್ರೆ ಯಾರು ಜೈಲಿಗೆ ಕಳಿಸಲ್ಲ. ಎಷ್ಟು ಜನ ಜೈಲಿಗೆ ಹೋಗಕ್ಕೆ ತಯಾರಾಗಬೇಕು, ತಯಾರಾಗಿ ಗೊತ್ತಿದೆ ನನಗೆ. ಸಿಎಂ ಡಿಕೆ ಶಿವಕುಮಾರ್ ಹೇಳಿರೋದು ರಾಜ್ಯದಲ್ಲಿ ಚರ್ಚೆ ಹುಟ್ಟಾಕಿದೆ. ಎಚ್.ಡಿ.ಕೆ ಕಡೆ ಡಿಕೆ ಶಿವಕುಮಾರ್ ಬೊಟ್ಟು ಮಾಡುತ್ತಾ ಇದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರೋ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ, ಜೈಲಿಗೆ ಹೋಗುವ ಆತಂಕ ನಿಮಗೇಕೆ, ಜೈಲಿಗೆ ಯಾರನ್ಯಾರೂ ಕಳಿಸೋಕಾಗೋದಿಲ್ಲ ಅಂತ ಟಾಂಗ್ ಕೊಟ್ಟಿದ್ದಾರೆ. ಈಗ ನಾನು ಸಮಾಜದ ದೃಷ್ಟಿನಲ್ಲಿ ನ್ಯಾಯಯುತವಾಗಿ ಬದುಕಿದ್ದೀನಿ ಅಂತಕ್ಕಂಥ ನಿಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ನೀವು ಕೆಲಸ ಮಾಡ್ಕೊಂಡು ನ್ಯಾಯಯುತವಾಗಿ ಬದುಕಿದಿರಿ, ಯಾರಿಗೂ ಏನು ಮೋಸ ಮಾಡಿಲ್ಲ, ವಂಚನೆ ಮಾಡಿಲ್ಲ, ದಗ ಮಾಡಿಲ್ಲ ಅನ್ನೋದಾದ್ರೆ ಜೈಲ್ಗೆ ಹೋಗ್ತಕ್ಕಂಥ ಆತಂಕ ಯಾಕೆ? ಯಾರು ಹೆಂಗ್ ಜೈಲಿಗೆ ಕಳ್ಸಕ್ಕಾಗ್ತದ್ರಿ ನಿಮ್ಮನ್ನ? ಯಾರ್ದ್ರಿ ಕಾನೂನು? ಕಾನೂನು ಯಾರಿಗೆ ಸೇರಿದ್ದು? ವಕೀಲರನ್ನ ಸಂಪರ್ಕ ಮಾಡಿದ್ದೀರಿ, ವಕೀಲರನ್ನ ಸಂಪರ್ಕ ಮಾಡಿದ್ದಾರೆ, ಜೈಲಿಗೆ ಕಳಿಸುವಂತ ನೋಡಿ. ಇದು ಈ ತರ ಹೇಳಿಕೆಗಳು ಕೊಡೋದ್ರಿಂದ ಸಮುದಾಯದ ಮಧ್ಯೆ ಏನೋ ನಾವೇನೋ ತಂದಿಟ್ಟು ಗಿಟ್ಟಿಸ್ಕೊಳ್ಬಿಡ್ತೀವಿ ಅಂತಕ್ಕಂಥ ಮನಸ್ಥಿತಿಯಿಂದ ಹೊರಗಡೆ ಬರಬೇಕು. ಏನೇ ಆಗಲಿ, ಡಿಕೆ ಶಿವಕುಮಾರ್ ಜೈಲಿಗೆ ಹೋಗುವ ದಿನಗಳು ದೂರವಿಲ್ಲ ಅಂತ ಪದೇ ಪದೇ ಎಚ್.ಡಿ.ಕೆ ಹೇಳ್ತಾ ಇರೋದು ಡಿಕೆಶಿ ಪಾಳಯದಲ್ಲಿ ತಲ್ಲಣ ಸೃಷ್ಟಿಸಿದೆ. ಹೊಸ ಸಿಎಂ ಆಗಿ ಅಧಿಕಾರ ಅನುಭವಿಸ್ತಿರೋ ಆರಂಭದಲ್ಲೇ ಈ ಹೊತ್ತಲ್ಲಿ ಕುಮಾರಸ್ವಾಮಿ ಹೇಳಿಕೆ ಈಗ ಭಾರೀ ಚರ್ಚೆಗೆ ಕಾರಣವಾಗಿದೆ. ಹಾಗಾದ್ರೆ ಕುಮಾರಸ್ವಾಮಿ ಹೇಳಿದ್ದೇನು? ಡಿಕೆಶಿಯನ್ನ ಜೈಲಿಗೆ ಕಳಿಸಲು ದಿಲ್ಲಿ ಮಟ್ಟದಲ್ಲಿ ಪ್ಲಾನ್ ಆಗಿದೆಯಾ? ಇದರ ಹಿಂದಿನ ರಾಜಕೀಯ ಲೆಕ್ಕಾಚಾರಗಳು ಏನು ಅನ್ನೋ ಪ್ರಶ್ನೆಗಳು ಕಾಡ್ತಿವೆ. ಇದರ ಜೊತೆಗೆ ಡಿಕೆಶಿ ಕೂಡ ತನ್ನ ವಿರುದ್ಧ ಸಂಚು ನಡೆದಿದೆ ಅಂತ ಹೇಳುತ್ತಿದ್ದಾರೆ. ಶೀಘ್ರದಲ್ಲೇ ಆ ಸಂಚನ್ನ ರಿವೀಲ್ ಮಾಡ್ತೀನಿ ಅಂತ ಹೇಳಿದ್ದು, ಆ ದಿನ ಯಾವಾಗ ಬರುತ್ತೋ ಕಾದು ನೋಡಬೇಕಿದೆ.